ನಶಿಸಿ ಹೋಗ್ತಾ ಇದೆ. ಇಂತಹ ಕಾಲದಲ್ಲಿ ಒಬ್ಬ ಜನಪದ ಕಲಾವಿದನ ಕುರಿಸಿ ಒಬ್ಬ ಸುಗಮ ದಿನೇಶ್ ಅವರು ತುಂಬಾ ಪ್ರಯತ್ನ ಬಿದ್ದು ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಆ ಕಾರ್ಯಕ್ರಮ ಯಶಸ್ವಿಯಾಗಲಿ. ಹಾಗೂ ಇನ್ನು ಈ ಸುಗಮ ಸಂಗೀತ ಕಲಾವಿದರು ಈ ನಮ್ಮ ಹಳ್ಳಿಗಾಡಿನ ಈ ಏನು ಹಳೆ ಹಾಡುಗಳಿದಾವೆ ಅದನ್ನೆಲ್ಲಾನು ಪುನಶ್ಚೇತನ ಕೊಟ್ಟು ಆ ಹಾಡುಗಳನ್ನ ಮರಿದೇ ರೀತಿ ಮಾಡಬೇಕಾಗಿರೋದು ನಮ್ಮ ಈ ಅಂಜನಾದ್ರಿ ಕಲಾನಿಕೇತನ ಹಳೆಯ ಕುಸ್ತಿ ಒಂದು ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರಲ್ಲ, ಈ ಕಾರ್ಯಕ್ರಮ ಸಹೋದರರಾದಂಥ ನೆಲಮಂಗಲ ಲ್ಯಾಂಡ್ ಟ್ರಿಬ್ಯುನಲ್ ಕಮಿಟಿ ಸದಸ್ಯರಾದಂಥ ಮಹೇಶ್ ಅವರ ಹಾಗೂ ಇವರು ನಮ್ಮ ನಾಡು ಕಂಡಂತಹ ಉತ್ತಮ ಸಂಗೀತಗಾರ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕಿನ ಚಿಕ್ಕಮಾರನಹಳ್ಳಿ ಗ್ರಾಮದಲ್ಲಿ ಜನಿಸಿದ ಇವರು ದಿವಂಗತ ಹನುಮಯ್ಯ ಹಾಗೂ ಪೂಜಮ್ಮ ಅವರ ಪುತ್ರ. 1975 ಜುಲೈ ತಿಂಗಳ 20ನೇ ತಾರೀಕಿನಂದು ಜನಿಸಿದ ಸಿದ್ದಯ್ಯ ತಮ್ಮ 7ನೇ ವಯಸ್ಸಿನಲ್ಲಿಯೇ ಹಾಡುಗಾರಿಕೆಯನ್ನು ಶುರು ಮಾಡಿದ ಸೃಜನಶೀಲ ವ್ಯಕ್ತಿ. ತಮ್ಮ ಸುತ್ತಮುತ್ತಲ ಗ್ರಾಮಗಳಲ್ಲಿ, ಹೊಲಗದ್ದೆಗಳಲ್ಲಿ, ದೇವಾಲಯ, ಮಠ ಮಂದಿರಗಳಲ್ಲಿ ವಿವಿಧ ಕಾರ್ಯಕ್ರಮಗಳಲ್ಲಿ ಜನಪದ ಗೀತೆ, ಭಾವಗೀತೆ, ಭಕ್ತಿಗೀತೆ, ಚಲನಚಿತ್ರ ಗೀತೆಗಳನ್ನು ಆಲಿಸುತ್ತಿದ್ದ ಸಿದ್ದಯ್ಯ ತಾಯಿಯ ಸ್ಫೂರ್ತಿಯೊಂದಿಗೆ ಸಂಗೀತವನ್ನು ಮೈಗೂಡಿಸಿಕೊಂಡರು. ಶಾಲಾ ದಿನಗಳಲ್ಲಿ ಕಾರ್ಯಕ್ರಮಗಳಲ್ಲಿ ಹಾಡಿ ನಾಟಕಗಳಲ್ಲಿ ನಟಿಸಿ ತಿಳಿದು ಬಂದ ಸಿದ್ದಯ್ಯ ರಂಗಕಲೆಯಲ್ಲಿ ಸಕ್ರಿಯವಾಗಿ ತೊಡಗಿಕೊಂಡವರು. ಇವರ ಸಂಗೀತಕ್ಕೆ ಮೊದಲ ವೇದಿಕೆ ಎಂದರೆ ನೆಲಮಂಗಲ ಸರ್ಕಾರಿ ಪದವಿ ಪೂರ್ವ ಕಾಲೇಜು. ಇವರನ್ನು ಉತ್ತಮ ಗಾಯಕರೆಂದು ಗುರುತಿಸಿ ವೇದಿಕೆ ನೀಡಿದ ಕೀರ್ತಿ ಈ ಸರ್ಕಾರಿ ಕಾಲೇಜಿಗೆ ಸಲ್ಲುತ್ತದೆ. ನಂತರ ನಾನಾ ಕಾರಣಗಳಿಂದ ಗುರುವಿಲ್ಲದೆ ಏಕಲವ್ಯನಂತೆ ಸಂಗೀತ ಕಲಿತ ಧೀಮಂತ ವ್ಯಕ್ತಿ. ಇವರ ಯಶಸ್ಸಿನ ಮೆಟ್ಟಿಲೇರಲು ಸಕಲ ಸೌಲಭ್ಯ ನೀಡಿ ಉತ್ತಮ ವೇದಿಕೆ ನೀಡಿ ಇವರ ಕಲೆಯನ್ನು ರಾಜ್ಯಾದ್ಯಂತ ಪ್ರಚಾರ ಮಾಡಲು ನೆರವಾಗಿದ್ದು ನೆಲಮಂಗಲದ ರಂಗಶಿಕ್ಷಣ ಕೇಂದ್ರದ ಸಂಸ್ಥಾಪಕ ಅಧ್ಯಕ್ಷರು ಸಿ ಸಿದ್ದರಾಜು ಅವರು. ದೇಶದ ವಿವಿಧ ಭಾಗಗಳಲ್ಲಿ ತಮ್ಮ ಸಂಗೀತ ಕಲೆಯನ್ನು ಪ್ರದರ್ಶನ ನೀಡಿದ ಕಲಾವಿದ. ಕೇವಲ ಸಂಗೀತ ಕ್ಷೇತ್ರವಲ್ಲದೆ ಚಿತ್ರಕಲಾ ರಂಗದಲ್ಲೂ ಸಹ ತೊಡಗಿಸಿಕೊಂಡವರು. ಮೈಸೂರು ದಸರಾ ಮಹೋತ್ಸವದಲ್ಲಿ ಸ್ತಬ್ಧ ಚಿತ್ರ ಪ್ರದರ್ಶನದಲ್ಲೂ ಸಹ ಭಾಗವಹಿಸಿದ ಕೀರ್ತಿ ಇವರದು. ಇವರ ಸುಮಧುರ ಗಾಯನಕ್ಕೆ ಮನಸೋತ ಅನೇಕ ಕಲಾ ರಸಿಕರು ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ಹಳ್ಳಿಗಾಡಿನಲ್ಲಿ ಜನಿಸಿದ ಇವರು ಅನೇಕ ಕಲಾವಿದ ತಂಡಗಳನ್ನು ಕಟ್ಟಿಕೊಂಡು ಹಳ್ಳಿಗೂ ತೆರಳಿ ಜನರಲ್ಲಿ ಜಾಗೃತಿ ಮೂಡಿಸುತ್ತಿರುವ ಅಪರೂಪದ ವ್ಯಕ್ತಿ ಶ್ರೀ ಸಿದ್ದಯ್ಯ. ಶಾಲಾ ಕಾಲೇಜುಗಳಲ್ಲಿ ನೀಡುವ ಪ್ರದರ್ಶನಕ್ಕೆ ಯಾವುದೇ ಸಂಭಾವನೆ ಪಡೆಯದೆ ವಿದ್ಯಾರ್ಥಿಗಳಿಗೆ ಜಾಗೃತಿ ಮೂಡಿಸಿ ರಂಜಿಸುತ್ತಿರುವ ಸರಳ ಜೀವಿ. ನಶಿಸಿ ಹೋಗುತ್ತಿರುವ ಜನಪದ ಸಂಗೀತವನ್ನು ಉಳಿಸುವ ನಿಟ್ಟಿನಲ್ಲಿ ಶ್ರಮಿಸುತ್ತಿರುವ ಸರಳ ಸಜ್ಜನಿಕೆಯ ವ್ಯಕ್ತಿ. ಇವರ ಈ ಮಹತ್ತರ ಸಾಧನೆಗೆ ಮೆಚ್ಚಿದ ಅಂಜನಾದ್ರಿ ಕಲಾನಿಕೇತನ ಟ್ರಸ್ಟ್ ಸನ್ಮಾನ್ಯ ಶ್ರೀ ಸಿದ್ದಯ್ಯನವರಿಗೆ ನೆಲರಂಗ ಕೋಗಿಲೆ ಎಂಬ ಪ್ರಶಸ್ತಿ ನೀಡಿ ಪುರಸ್ಕರಿಸಿ ಸನ್ಮಾನಿಸಿ ಗೌರವಿಸಲಾಗಿದೆ. ಗಂಗರಾಜರವರು ಒಬ್ಬ ಉತ್ತಮ ಪೌರಾಣಿಕ ನಾಟಕ ನಿರ್ದೇಶಕರು ಹಾಗೂ ಅತ್ಯುತ್ತಮ ರಂಗ ಕಲಾವಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕಿನ ಚಿಕ್ಕಮರನಾಳಿ ಗ್ರಾಮದಲ್ಲಿ ಜನಿಸಿದ 1975 ಜುಲೈ 20ರಂದು ಜನಿಸಿದರು. ದಿವಂಗತ ಅರಸಯ್ಯ ಹಾಗೂ ಅರಸಮಾರ ದಂಪತಿಗಳ ಪುತ್ರ. ಇವರ ತಂದೆಯ ಒಬ್ಬ ಸರಳ ಸಜ್ಜನಿಕ ವ್ಯಕ್ತಿ. ಅರಸನೆಯವರು ಸಹ ಪೌರಾಣಿಕ ನಾಟಕದಲ್ಲಿ ತಮ್ಮನ್ನು ತಾವು ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದವರು. ಅಲ್ಲದೆ ಯಕ್ಷಗಾನ ಕಲೆಯನ್ನು ಸಹ ಮೈಗೂಡಿಸಿಕೊಂಡಿದ್ದವರು. ದ್ವಿತೀಯ ಬಯಸಿ ವ್ಯಾಸಂಗ ಮಾಡಿದ ಗಂಗರಾಜು ತಂದೆಯ ರಂಗಕಲೆಗೆ ಮನಸೋತು ತಂದೆಗೆ ತಕ್ಕ ಮಗನಂತೆ ತಮ್ಮ ಶಾಲಾ ದಿನಗಳಲ್ಲಿ ಅಂದರೆ ತಮ್ಮನ್ನ 6ನೇ ತರಗತಿ ವ್ಯಾಸಂಗ ಮಾಡುತ್ತಿದ್ದಾಗ ರಂಗಭೂಮಿಗೆ ಪಾದಾರ್ಪಣೆ ಮಾಡಿದರು. ಮೊದಲಿಗೆ ಕೃಷ್ಣಲೀಲೆ ಎಂಬ ಸುಂದರ ಪೌರಾಣಿಕ ನಾಟಕದಲ್ಲಿ ವಸುದೇವನ ಪಾತ್ರದಲ್ಲಿ ಹಾಗೂ ದೇವೇಂದ್ರನಾಗಿ ಹಾಗೂ ಹಲವು ಪಾತ್ರಗಳನ್ನು ನಿರ್ವಹಿಸುತ್ತಾ ರಂಗಭೂಮಿಗೆ ತಮ್ಮನ್ನು ತೊಡಗಿಸಿಕೊಂಡ ಸರಳ ಸಜ್ಜನಿಕೆಯ ವ್ಯಕ್ತಿ. ಇವರು ತಮ್ಮ 20ನೇ ವಯಸ್ಸಿನಲ್ಲಿ ಅಂದರೆ 1995ರಲ್ಲಿ ಮೊದಲ ಬಾರಿಗೆ ತಮ್ಮ ಸಕಾಲ ಶ್ರಮದಿಂದ ಹಾರ್ಮೋನಿಯಂ ವಾದವನ್ನು ಕಲಿತು ಸಂಗೀತ ನಿರ್ದೇಶನ ಮಾಡಿ ಶ್ರೀ ಸತ್ಯ ಹರಿಶ್ಚಂದ್ರ ಎಂಬ ಸುಂದರ ಪೌರಾಣಿಕ ನಾಟಕವನ್ನು ನಿರ್ದೇಶಿಸಿ ಯಶಸ್ವಿ ಪ್ರದರ್ಶನ ನೀಡಿದ ಕೀರ್ತಿ ಇವರಿಗೆ ಸಲ್ಲುತ್ತದೆ. ನಂತರ ಇವರ ನಾಟಕದ ವೃತ್ತಿ ಹೀಗೆ ಮುಂದುವರೆದಿದ್ದು ಅನೇಕ ನಾಟಕಗಳನ್ನು ಕಲಿಸಿದ ಯಶಸ್ವಿ. ವಿಶೇಷವೆಂದರೆ ಇದುವರೆಗೆ ಇವರು ನಿರ್ದೇಶಿಸಿರುವ ಯಾವುದೇ ನಾಟಕಕ್ಕೂ ಸಂಭಾವನೆ ಪಡೆದಿರುವುದಿಲ್ಲ. ಕಳೆದ 2015ರಲ್ಲಿ ಅಂಜನಾದ್ರಿ ಕಲಾನಿಕೇತನ ಟ್ರಸ್ಟ್ ವತಿಯಿಂದ ಗ್ರಾಮೀಣ ಮಹಿಳೆಯರಿಗೆ ಪೌರಾಣಿಕ ನಾಟಕವನ್ನು ಕಲಿಸುವ ಚಿಂತನೆ ನಡೆಸಿದಾಗ ಇವರು ಸ್ವ ಇಚ್ಛೆಯಿಂದ ಈ ನಾಟಕವನ್ನು ನಾನು ಕಲಿಸುವೆ ಎಂದು ಮುಂದೆ ಬಂದರು. ವೀರ ಅಭಿಮನ್ಯು ಅಥವಾ ಶಶಿರೇಖಾ ಪರಿಣಯ ಎಂಬ ನಾಟಕವನ್ನು ಮಹಿಳೆಯರಿಗೆ ಕಲಿಸುವ ಮೂಲಕ ಅಂಜನಾದ್ರಿ ಕಲಾನಿಕೇತನ ಟ್ರಸ್ಟ್ನ ಕನಸಿಗೆ ಸ್ಫೂರ್ತಿ ತುಂಬಿ ನಾಟಕದ ಯಶಸ್ಸಿಗೆ ಕಾರಣೀಭೂತರಾದರು.
ಹಾಗೂ ಶಾಲಾ ಕಾಲೇಜು ಕಾರ್ಯಕ್ರಮಗಳಲ್ಲಿ ಉಚಿತವಾಗಿ ತಮ್ಮ ಕಲಾ ಪ್ರದರ್ಶನ ನೀಡುತ್ತಿದ್ದು ಸುತ್ತಮುತ್ತಲ ಗ್ರಾಮಸ್ಥರು ಮನೆಮಾಂತಾಗಿದ್ದಾರೆ. ಅತಿ ಚಿಕ್ಕ ವಯಸ್ಸಿನಲ್ಲಿ ಯಶಸ್ಸಿನ ಉತ್ತುಂಗಕ್ಕೇರಿ ರಂಗಕಲೆಯನ್ನು ವಿಶೇಷ ಸಾಧನೆ ಮಾಡಿದ ಸಾಧಕರಿಗೆ ಇಂದು ನಮ್ಮ ಅಂಜನಾದ್ರಿ ಕಲಾನಿಕೇತನ ಟ್ರಸ್ಟ್ ವತಿಯಿಂದ ನೆಲ ರಂಗ ರತ್ನ ಪ್ರಶಸ್ತಿ ನೀಡಿ ಪುರಸ್ಕರಿಸಿ ಸನ್ಮಾನಿಸಿ ಗೌರವಿಸಲಾಗುತ್ತಿದೆ. ಎಲ್ಲ ಗಣ್ಯರಿಗೂ ನಮಸ್ಕರಿಸುತ್ತಾ ಈ ದಿವಸ ತಾವು ಮಾಡಿದ ಸನ್ಮಾನ ನನಗೆ ಇನ್ನೂ ಅನೇಕ ಕಾರ್ಯಕ್ರಮಗಳನ್ನು ಮಾಡಿ ಉತ್ತೇಜನ ನೀಡಿತು ಅಂತ ಅಂದ್ಬಿಟ್ಟು ಈ ಸನ್ಮಾನ ದಯವಿಟ್ಟು ನನ್ನ ಈ ಮಟ್ಟ ಬೆಳೆಯಕ್ಕೆ ನೀವೆಲ್ಲ ಸಹಕರಿಸಿದ್ರ ದಯವಿಟ್ಟು ಇದನ್ನ ನಿರೀಕ್ಷೆಬೇಕು ಅಂತ ಹೇಳ್ಬಿಟ್ಟು ಒಂದೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಮಕ್ಕಳು ಗಲಾಟೆ ಮಾಡಬಾರ್ದು. ಮೊದಲನೇ ರಿಕ್ವೆಸ್ಟ್, ಕಳ್ಳ ಮಕ್ಕಳನ್ನ ದಯವಿಟ್ಟು ಸಮಾಧಾನವಾಗಿಸಿ. ವೇದಿಕೆಯಲ್ಲಿರ್ತಕ್ಕಂತಹ ಎಲ್ಲ ಗಣ್ಯಾತಿ ಗಣ್ಯರು ಹಾಗೆ ಸನ್ಮಾನಿತ ಸ್ನೇಹಿತ ಗಣರಾಜ್ ಅವರು ಹಾಗೆ ಅಂಜನಾದ್ರಿ ಕಲಾಕೇತನ ಟ್ರಸ್ಟ್ನ ಎಲ್ಲ ಅಧ್ಯಕ್ಷರು, ಕಾರ್ಯದರ್ಶಿ, ಪದಾಧಿಕಾರಿಗಳು, ಎಲ್ಲ ಮಿತ್ರರು, ಹಾಗೆ ಊರಿನ ನನ್ನ ಎಲ್ಲ ತಂದೆ ತಾಯಿಗಳು ಹಾಗೆ ಪುಟಾಣಿ ಮಕ್ಕಳು, ಮತ್ತೆ ಈ ಒಂದು ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿ ಆಸೀನರಾಗಿರ್ತಕ್ಕಂತಹ ಎಲ್ಲ ಬಂಧು ಭಗಿನಿಯರೇ, ನಿಮ್ಮೆಲ್ಲರಿಗೂ ಕೂಡ ನಮ್ಮ ಈ ಯುಗಾದಿ ಹಬ್ಬದ ಅನೇಕ ಶುಭಾಶಯಗಳನ್ನು ಮೊದಲನೇದಾಗಿ ತೋರ್ತಾ, ನನಗೆ ಕಲಾವಿದ ಆಗ್ಬೇಕು ಅಂತ ಅನಿಸಿದ್ದು ನಾನು ಪ್ರಪ್ರಥಮವಾಗಿ SSLC ಫೇಲ್ ಆಯ್ತು. ಆ ಸಮಯದಲ್ಲಿ ನಾನು ಏನ್ ಮಾಡ್ಬೇಕು ಅಂತ ಖಂಡಿತ ನನಗೆ ಅನಿಸ್ಲಿಲ್ಲ. ಆಗ ದಿನೇಶ್ ನಮ್ಮ ಇಲ್ಲಿ ಹಾಡುಗಳನ್ನ ಬರೀತಾ ಇದ್ರು. ಆಗ ನಾನು ಸುಮ್ಮನೆ ಇನ್ನೇನು ಆ ಸಮಯದಲ್ಲಿ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲದೆ ಇರೋ ಸಮಯದಲ್ಲಿ ನಾವು ಅವ್ರ ಮನೆಗೆ ಹೋಗಿ ಕೇಳ್ತಾ ಇದ್ರು, ಏನ್ ಮಾಡ್ತಿದ್ರಿ ಅಂತ ಹಾಡು ಬರ್ತಿದ್ವಿ ಕಣ, ಇಟ್ಕೊಂಡು ಟ್ಯೂನ್ ಹಾಕಿ ಹಾಡ್ತೀಯಾ ಅಂತ ಕೇಳ್ತಿದ್ರು. ಆ ಥರದ್ದೆಲ್ಲ ಗೊತ್ತಿಲ್ಲಪ್ಪ, ನಾನು ಏನೋ ಪಿಕ್ಚರ್ ಹಾಡುಗಳು, ಈ ಸಿನಿಮಾ ಹಾಡುಗಳನ್ನ ಹಾಡ್ಬೋದು ಅಷ್ಟೇ, ಬೇರೆ ಹಾಡುಗಳೆಲ್ಲ ಗೊತ್ತಿಲ್ಲ ಅಂತ ಅಂದ್ಬಿಟ್ಟು ನಾನು ಹೇಳ್ತಿದ್ದೆ. ಆಗ ಅವರು ಒಂದು ಹಾಡನ್ನ ಬರೆದಿದ್ರು. ಆ ಸಮಯದಲ್ಲಿ ನಾವು ಅಕ್ಷರ ಬೆಳಕು ಶುರುವಾಯಿತು. ಮಾತಾಡ್ಬೋದಾ? ಆ ಅಕ್ಷರ ಬೆಳಕು ಶುರುವಾದಾಗ ದೊಡ್ಡಲಾಪುರಕ್ಕೆ ಹೋಗ್ಬೇಕಿತ್ತು ಕ್ಯಾಂಪು. ಅದು ನೇತೃತ್ವ ವಹಿಸಿದವರು ರಂಗಶಿಕ್ಷಣ ಕೇಂದ್ರದ ಸಂಸ್ಥಾಪಕ ಅಧ್ಯಕ್ಷರಾದ ಶ್ರೀಯುತ ಸಿದ್ದರಾಜಣ್ಣನವರು. ಆಗ ನಾವು ಅಲ್ಲಿಗೆ ಹೋದವು. ನಾನು, ನನ್ನ ಸ್ನೇಹಿತ ಗಂಗರಾಜು, ಮತ್ತೆ ಕೆಂಪನ್ನಯ್ಯ ಅಂತ ಇದ್ದಾನೆ ಅವನು, ನಾವೆಲ್ಲರೂ ಹೋದವು ಅಲ್ಲಿಗೆ. ಅಲ್ಲಿ ಮುಗಿಸ್ಕೊಂಡು ಬಂದಾದ್ಮೇಲೆ ದಿನೇಶ್ ಮಾಮ ರಚಿಸಿದಂತ ಹಾಡನ್ನ ನಾವು ಅಲ್ಲೇ ಪ್ರಪ್ರಥಮವಾಗಿ ನಾನು ದೊಡ್ಡ ವೇದಿಕೆಯಲ್ಲಿ ಹಾಡಿದ್ದು ನಿಜವಾಗೂ ಕೂಡ ಅದು ಕೀರ್ತಿ ದಿನೇಶ್ ಮಾಮನಿಗೆ ಸಲ್ಲಬೇಕು. ತದನಂತರ ಅದು ಮುಗಿಸಿ ಬಂದಾದ್ಮೇಲೆ ನಾನು ಕಾಲೇಜಿಗೆ ಹೋಗ್ಬೇಕು ಅಂತ ಆಸೆ ಆಯ್ತು. ಆಮೇಲೆ SSLC ಪಾಸ್ ಆಯ್ತು, ಏನೋ ಕಾಲೇಜೆಲ್ಲ ಆಯ್ತು. ಆ ಸಮಯದಲ್ಲಿ ಹಾಡುಗಾರಿಕೆನ ಹೇಗೆ ಮುಂದುವರಿಸೋದು ಅಂತ ನನ್ನ ಮನಸ್ಸಿಗೆ ಬಂದಾಗ ಕಾಲೇಜಲ್ಲಿ ಪ್ರೋಗ್ರಾಮ್ಸ್ ಏನಾದ್ರು ನಡೆದಾಗ ಯಾರ ಹಾಡು ಹೇಳ್ತೀನಿ ಅಂತ ಕೇಳಿದ್ರು. ನಾನು ಹ್ಯಾಂಡ್ ಮಾಡಿದೆ ಕೈಯನ್ನ. ಆಗ ಅವರು ಹಾಡು ಹೇಳಿದಾಗ ಎಷ್ಟು ಚೆನ್ನಾಗಿ ಆಡ್ತೀಯ ನೀನು, ಮುಂದುವರಿಸಿ ಹಾಡೋಣ ಅಂತ ಹೇಳ್ತಿದ್ರು. ಆವಾಗ ನನಗೆ ಪುಷ್ಮೆಂಟ್ ಮಾಮೂಲಿಂದ ಒಂದ್ ಕಡೆ ಸಿಕ್ಕಿದ್ರೆ ಇನ್ನೊಂದು ಪುಷ್ ಸಿಕ್ಕಿದ್ದು ಕಾಲೇಜಲ್ಲಿ. ಆ ಕಾಲೇಜಲ್ಲಿ ಸಿಕ್ಕಿದಾಗ ನಾನು ಎಲ್ಲೆಲ್ಲಿ ಹೋದ್ನೋ ಏನೇನಂತ ಗೊತ್ತಿಲ್ಲ. ಈಗ ನಿಮ್ ಮುಂದೆ ಇವತ್ತು ಆ ಅಪಾರವಾದ ಆ ಸಾಧನೆಯಿಂದ, ಆ ಸಾಧನೆಗೆ ಕಾರಣ ನನ್ನ ಹೆತ್ತ ತಾಯಿ ಮತ್ತೆ ತಂದೆ. ಅವರು ಇವತ್ತಿದ್ರೆ ನಿಜವಾಗೂ ಕೂಡ ಖುಷಿ ಪಡ್ತಾ ಇದ್ರು. ನಮ್ಮಮ್ಮ ಪ್ರತಿದಿನ ಮಲಗಬೇಕಾದ್ರೆ ಒಂದು ಹಾಡು ಹೇಳೋ ಅಂತ ಅನ್ನೋದು. ಯಾಕಮ್ಮ ಅಂತಂದ್ರೆ ಒಂದು ಹಾಡು ಹೇಳೋ ಚೆನ್ನಾಗಿ ಹೇಳ್ತೀವಿ ಅಂತ ಅಂದ್ಬಿಟ್ಟು ನಮ್ಮಮ್ಮನೇ ಸ್ವಯಂ ಪ್ರೇರಿತ ಹೇಳ್ಬೇಕು ಅಂತ, ನಾನು ಸ್ವಯಂ ಘೋಷಿತವಾಗಿ ಹೇಳ್ಬೇಕು ಅಂತ ಹೇಳಿದ್ರೆ ಪ್ರೇರೇಪಣೆ ನಮ್ಮ ತಾಯಿನ ಮನೆಯಲ್ಲಿ. ಹಾಗಾಗಿ ಅವರ ಪ್ರೇರೇಪಣೆಯಿಂದ ಇವತ್ತು ಇಷ್ಟು ದೊಡ್ಡ ಹೆಸರನ್ನ ಮಾಮ ಹೇಳ್ತಿದ್ದಾರೆ. ನಾನಂತೂ ಹೇಳಕ್ ಆಗ್ತಾ ಇಲ್ಲ, ಯಾಕೆಂದ್ರೆ ನಾನು ಅಷ್ಟು ಮಟ್ಟಕ್ಕೆ ಹೋಗಿಲ್ಲ ಅಂತ ಅನ್ಕೋತೀನಿ. ಎಲ್ಲೋ ಬೇರೆ ಕಡೆ ನಮ್ಗೆ ಸನ್ಮಾನ ಆಗೋದ್ರ ಜೊತೆ ಅಲ್ಲಿ ಕೆಲವೊಬ್ರು ನನ್ನ ಹೆಂಡತಿ ಇರ್ಬೋದು, ನನ್ನ ಮಕ್ಳು ಇರ್ಬೋದು, ಜೊತೆಗೆ ನಮ್ಮ ತಂದೆ ತಾಯಿ ಇರ್ಬೋದು, ಅಥವಾ ನಮ್ಮ ಬಂಧುಗಳು ಯಾರಾದ್ರೂ 2-3 ಇರ್ಬೋದು. ಆದ್ರೆ ನಮ್ಮ ಊರಿನಲ್ಲಿ ನನಗೆ ನೆಲರಂಗ ಕೋಗಿಲೆ ಅನ್ನೋ ಬಿರುದನ್ನ ಕೊಡ್ತಿರೋದು ಇಷ್ಟು ಜನಗಳ ಮಧ್ಯೆ ನಿಜವಾಗೂ ಕೂಡ ಅದು ನಿಮ್ಮೆಲ್ಲರಿಗೂ ಸಲ್ಲಬೇಕು ನನ್ನ ಜೊತೆ ಅಂತ ಅನ್ನೋದು ನನ್ನ ಅಭಿಲಾಷೆ. ಬಹುಶಃ ಎಲ್ಲ ಮಕ್ಕಳು ಕೂಡ ದೊಡ್ಡ ದೊಡ್ಡ ಆಫೀಸರ್ ಆಗ್ಬೇಕು, ದೊಡ್ಡ ದೊಡ್ಡ ಅಧಿಕಾರಿಗಳಾಗಬೇಕು ಅಂತ ತಂದೆ ತಾಯಿ ಬಯಸ್ತಾರೆ. ಆದ್ರೆ ನಾನು ಅವರ ಆಸೆಗಳಿಗೆ ಮಣ್ಣೆಚ್ಚಿ ಇವತ್ತು ನಾನು ಜನಪದ ಕಲಾವಿದನಾಗಿ ಬೆಳೆದಿದ್ದೇನೆ. ಅದು ನನಗೆ ಯಶಸ್ಸು ತಂದಿದೆ, ನನಗೆ ಅನ್ಕೋತಿದ್ದೀನಿ ಯಶಸ್ಸು ತಂದಿದೆ. ಜೀವನ ಸಾಗ್ತಾ ಇದೆ, 2 ಮಕ್ಕಳು ಓದ್ತಿದ್ದಾರೆ, ಜೊತೆಗೆ ಸುಗಮವಾಗಿ ಸಂಸಾರ ಸಾಗ್ತಿದೆ. ಇಂತಹ ಸಾಧನೆಯನ್ನ ಗುರುತಿಸಿ ಇಂತಹ ಸನ್ಮಾನವನ್ನು ಕೊಟ್ಟಂತಹ ಅಂಜನಾದ್ರಿ ಕಲಾನಿಕೇತನ ಟ್ರಸ್ಟ್ಗೆ ನಾನು ಆಭಾರಿಯಾಗಿರ್ತೇನೆ ಅಂತ ಹೇಳ್ತಾ ನನ್ನ ಈ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ನಾನಾರಿಗಲ್ಲಾದವಳು
ಬಿದಿರು ನಾನಾರಿಗಲ್ಲಾದವಳು, ಬಿದಿರು ನಾನಾರಿಗಲ್ಲಾದವಳು, ಹುಟ್ಟುತ್ತ ಹುಲ್ಲಾದೆ ಬೆಳೆಯುತ್ತ ಮರವಾದೆ, ಹುಟ್ಟುತ್ತ ಹುಲ್ಲಾದೆ ಬೆಳೆಯುತ್ತ ಮರವಾದೆ, ಸುಂದರ ಸ್ತ್ರೀಯರಿಗೆ ಸುಂದರ ಸ್ತ್ರೀಯರಿಗೆ ಏರುವ ಮರವಾದೆ, ನಾನಾರಿಗಲ್ಲಾದವಳು, ಬಿದಿರು ನಾನಾರಿಗಲ್ಲಾದವಳು. ತಿಪ್ಪೆಯ ತಳಗಿದ್ದೆ ಅದರೂತ ಬೆಳೆಸಿದ್ದೆ, ತಿಪ್ಪೆಯ ತಳಗಿದ್ದೆ ಅದರೂತ ಬೆಳೆದಿದ್ದೆ, ಅದರೂತ ಬೆಳೆದಿದ್ದೆ, ಅದರೂತ ಬೆಳೆದಿದ್ದೆ. ಈಟುಳ್ಳ ಹುಡುಗರಿಗೆ ಈಟುಳ್ಳ ಹುಡುಗರಿಗೆ ಬೇಟ್ಯಾಡೋ ಬಡಿಗಾದೆ, ನಾನಾರಿಗಲ್ಲಾದವಳು, ಬಿದಿರು ನಾನಾರಿಗಲ್ಲಾದವಳು. ದೇಶದೊಳು ಶಿಶುನಾಳ ಈಶಾನ ಮಠದೋಳು, ದೇಶದೊಳು ಶಿಶುನಾಳ ಈಶಾನ ಮಠದೋಳು, ಸಾಧುರ ಕೈಯಲ್ಲಿ ಸಾಧುರ ಕೈಯಲ್ಲಿ ಏಕತಾರಿ ನಾನಾದಿ, ನಾನಾರಿಗಲ್ಲಾದವಳು, ಬಿದಿರು ನಾನಾರಿಗಲ್ಲಾದವಳು, ಬಿದಿರು ನಾನಾರಿಗಲ್ಲಾದವಳು. ಇಂತಹ ಹಾಡುಗಳು ಬರ್ಬಿಡಲ್ಲ.